ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ 543 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಈಗಾಗಲೇ 5 ಹಂತದ ಮತದಾನ ಸಂಪೂರ್ಣಗೊಂಡಿದ್ದು, ಈ 5 ಹಂತದ ಮತದಾನ ನಂತರ ಸುಮಾರು 80% ಮತದಾನವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇಶದಲ್ಲಿ ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾವ ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಅನೇಕ ರಾಷ್ಟ್ರೀಯ ಮಟ್ಟದ ರಾಜಕೀಯ ವಿಶ್ಲೇಷಕರು ಹಾಗೂ ಸುದ್ದಿ ಸಂಸ್ಥೆಗಳು ತಮ್ಮದೇ ಆದಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ಬಾರಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ರಾಷ್ಟ್ರೀಯ ಮಾಧ್ಯಮಗಳು ಈ ಬಾರಿ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ BJP ಹಾಗೂ NDA ಬೆಂಬಲಿಗರಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ. ಆದರೆ ಇತ್ತೀಚೆಗೆ ದೇಶದ ಚುನಾವಣಾ ಚಾಣಕ್ಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದು, ಈ ಬಾರಿ ಕಳೆದ ಬಾರಿಯಂತೆಯೇ 2019 ಚುನಾವಣೆಯಂತೆಯೇ BJP ಏಕಾಂಗಿಯಾಗಿ ಏನು ಕಳೆದ ಬಾರಿ 303 ಸ್ಥಾನಗಳನ್ನು ಗೆದ್ದಿತ್ತು, ಈ ಬಾರಿ ಹೆಚ್ಚು ಕಡಿಮೆ ಆ ಒಂದು ಸ್ಥಾನಗಳಷ್ಟೇ ಸ್ಥಾನವನ್ನು ಮತ್ತೂ ಕೂಡ ಪಡೆಯುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ BJP ಹಾಗೂ NDA ಮೈತ್ರಿಕೂಟ ಹಾಕ್ಕೊಂಡಿರ್ತಕ್ಕಂಥ 400 ಸ್ಥಾನದ ಗಡಿಯನ್ನು ಯಾವ ಕಾರಣಕ್ಕೂ ತಲುಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಈಗಾಗಲೇ ತೀವ್ರ ಕುತೂಹಲ ಉಂಟಾಗಿದ್ದು, ಇಡೀ ದೇಶದಲ್ಲಿ ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅಂತಕ್ಕಂಥದ್ದೇ ಬಹುದೊಡ್ಡ ಚರ್ಚೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿಯೇ ಕಳೆದ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಒಂದು ಸರಿಯಾದ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಂತಹ ರಾಜಸ್ಥಾನದ ಪಲೋಡಿ ಸಟ್ಟ ಬಜಾರ್ ಲೋಕಸಭಾ ಚುನಾವಣೆಯನ್ನು ಕುರಿತು ಈಗ 5 ಹಂತದ ಮತದಾನ ಸಂಪೂರ್ಣವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ BJP ಎಷ್ಟು ಸ್ಥಾನಗಳನ್ನು ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥದ್ದನ್ನು ಅತ್ಯಂತ ನಿಖರವಾಗಿ ಹೇಳಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಪಲೋಡಿ ಸಟ್ಟ ಬಜಾರ್ ನೀಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳೇನು, BJP ಏಕಾಂಗಿಯಾಗಿ ಎಷ್ಟು ಸ್ಥಾನಗಳನ್ನು ಪಡಿಬೋದು, ಈ ಬಾರಿ ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥ ಕಾಂಗ್ರೆಸ್ಗೆ ಈ ಬಾರಿ ಎಷ್ಟು ಸ್ಥಾನಗಳು ಲಭ್ಯವಾಗಬಹುದು ಅಂತ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 2023 ಕಳೆದ 2023 ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಒಂದು ಫಲಿತಾಂಶವನ್ನು ಕುರಿತು ಪಲೋಡಿ ಸಟ್ಟ ಬಜಾರ್ ಅತ್ಯಂತ ನಿಖರವಾದ ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿತ್ತು. ಯಾರೂ ಕೂಡ ಊಹೆ ಮಾಡದಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ಪಲೋಡಿ ಸಟ್ಟ ಬಜಾರ್ ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿತ್ತು. ಅದೇ ರೀತಿ BJP 55 ಸ್ಥಾನಕ್ಕೆ ಕುಸಿಯುತ್ತೆ ಅಂತಕ್ಕಂಥ ಆಘಾತಕಾರಿ ಒಂದು ಅಂಶವನ್ನು ಕೂಡ ಈ ಪಲೋಡಿ ಸಟ್ಟ ಬಜಾರ್ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕುರಿತು ಕೊಟ್ಟಿತ್ತು. ಇದೀಗ ದೇಶದ ಲೋಕಸಭಾ ಚುನಾವಣೆಯನ್ನು ಕುರಿತು ಕೂಡ ತನ್ನದೇ ಆದಂಥ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನು ಈ ಪಲೋಡಿ ಸಟ್ಟ ಬಜಾರ್ ಕೂಡ ಕೊಡೋದ್ರ ಮೂಲಕ ಏನು ಈ ಬಾರಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕು ಅಂತಕ್ಕಂಥ ಹೊರಟಿದ್ದಂತಹ NDA ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ದೇಶದ ಸುಮಾರು 80% ಮತದಾನ ಕ್ಷೇತ್ರಗಳಿಗೆ ಮತದಾನ ಪೂರ್ಣಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ 5 ಹಂತದ ಮತದಾನಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಪಲೋಡಿ ಸಟ್ಟ ಬಜಾರ್ ದೇಶದಲ್ಲಿ 5 ಹಂತದ ಮತದಾನ ಪೂರ್ಣಗೊಂಡಿರ್ತಕ್ಕಂಥ ಈ ಸಮಯದಲ್ಲಿಯೇ BJP 300 ಸ್ಥಾನಗಳನ್ನು ಈಗಾಗಲೇ ಗೆದ್ದಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಅದೇ ರೀತಿ ಕಾಂಗ್ರೆಸ್ ಏಕಾಂಗಿಯಾಗಿ ಈ 5 ಹಂತದ ಚುನಾವಣೆಯಲ್ಲಿ 40ರಿಂದ 48 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಅತ್ಯಂತ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಅದೇ ರೀತಿ 5 ಹಂತದ ಚುನಾವಣೆಯ ನಂತರ ಈ 7 ಹಂತದ ಚುನಾವಣೆಯ ನಂತರ ಈ ಪಲೋಡಿ ಸಟ್ಟ ಬಜಾರ್ನ ಲೆಕ್ಕಾಚಾರದ ಪ್ರಕಾರ NDA ಮೈತ್ರಿಕೂಟ 350ರಿಂದ 360 ಸ್ಥಾನಗಳನ್ನು ಗೆಲ್ಲುತ್ತೆ. NDA ಮೈತ್ರಿಕೂಟ 105ರಿಂದ 110 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ಪಲೋಡಿ ಸಟ್ಟ ಬಜಾರ್ ಕೊಡೋದ್ರ ಮೂಲಕ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲ್ಲ ಅಂತಕ್ಕಂಥ ಮಾತುಗಳಿಗೆ ಕೇಳಿ ಬರ್ತಾ ಇದ್ವು. ಆದರೆ ಈ ಪಲೋಡಿ ಸಟ್ಟ ಬಜಾರ್ ಪ್ರಕಾರ ಖಂಡಿತವಾಗಲೂ ದೇಶದಲ್ಲಿ ಮತ್ತೊಮ್ಮೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಆ ಮೂಲಕ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಒಂದು ಪಲೋಡಿ ಸಟ್ಟ ಬಜಾರ್ ಕ್ಲಿಯರ್ ಮಾಡಿದೆ. ಇನ್ನೊಂದು ಪ್ರಮುಖ ಸಟ್ಟ ಬಜಾರ್ ಈ 7 ಹಂತದ ಚುನಾವಣೆಗಳ ನಂತರ BJP ಕೇವಲ 280ರಿಂದ 290 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಇನ್ನೊಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿದೆ. ಕಳೆದ ಬಾರಿಯ 303 ಸ್ಥಾನಗಳಲ್ಲಿ BJP ಸುಮಾರು 10ರಿಂದ 15 ಸ್ಥಾನಗಳನ್ನು ಈ ಬಾರಿ ಕಳ್ಕೊಳ್ಳುತ್ತೆ. ಆದರೆ BJP ಯಾವುದೇ ಕಾರಣಕ್ಕೂ ಕೂಡ 272 ಸ್ಥಾನಗಳಿಗಿಂತ ಕೆಳಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇನ್ನೊಂದು ಪ್ರಮುಖ ಮುಂಬೈನ ಸಟ್ಟ ಬಜಾರ್ ಅಂಕಿ ಸಂಖ್ಯೆಗಳಲ್ಲಿ ತಿಳಿಸಿದೆ.
ಅದೇ ರೀತಿ ಈ ಕಾಂಗ್ರೆಸ್ ಕೂಡ ಈ ಬಾರಿ ಉತ್ತಮ ಸಾಧನೆಯನ್ನು ಮಾಡುತ್ತೆ. ಕಳೆದ ಬಾರಿ ಏನು ಕಡಿಮೆ ಸ್ಥಾನಗಳನ್ನು ಗೆದ್ದು ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೂ ಕೂಡ ಅವಕಾಶವನ್ನು ಪಡ್ಕೊಂಡಿರಲಿಲ್ಲ ಕಾಂಗ್ರೆಸ್. ಈ ಬಾರಿ ದೇಶದ 7 ಹಂತದ ಚುನಾವಣೆಗಳ ನಂತರ 70ರಿಂದ 85 ಸ್ಥಾನಗಳನ್ನು ಕಾಂಗ್ರೆಸ್ ಏಕಾಂಗಿಯಾಗಿ ಗೆಲ್ಲಬಹುದು ಅಂತಕ್ಕಂಥ ಮಾಹಿತಿಯನ್ನು ಈ ಮುಂಬೈನ ಸಟ್ಟ ಬಜಾರ್ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯ ಸಮಾಧಾನವನ್ನು ತಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ದೇಶದ ಅಧಿಕಾರ ಚುಕ್ಕಾಣಿ ಹಿಡಿತೀವಿ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋದು ಕೇವಲ 200 ಚಿಲ್ಲರ ಸ್ಥಾನಗಳಲ್ಲಿ ಅಷ್ಟೇ. ಏನು ದೇಶದ ಜನತೆಗೆ ಅನೇಕ ಆಶ್ವಾಸನೆಯನ್ನು ಕೊಟ್ಟಿದೆ. ನಾವು ತಲಾ ಒಂದು ಕುಟುಂಬಕ್ಕೆ 1 ಲಕ್ಷವನ್ನು ಪ್ರತಿ ವರ್ಷ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಈ ಪ್ರಣಾಳಿಕೆಯ ಘೋಷಣೆಯ ಅಂಶಗಳು ಜಾರಿಗೆ ಬರಬೇಕು ಅಂದರೆ ಏಕಾಂಗಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಯೋಕ್ಕೆ ಏನು 272 ಸ್ಥಾನಗಳ ಅವಶ್ಯಕತೆ ಇದೆ. ಅಷ್ಟು ಸ್ಥಾನಗಳಲ್ಲಿ ಕೂಡ ಕಾಂಗ್ರೆಸ್ ಈ ಬಾರಿ ಸ್ಪರ್ಧೆನೇ ಮಾಡಿಲ್ಲ ಅಂತಕ್ಕಂಥದ್ದು ಬಹುದೊಡ್ಡ ಪ್ರಮುಖವಾದ ಅಂಶ. ಈ ಸಟ್ಟ ಬಜಾರ್ಗಳನ್ನು ಅತ್ಯಂತ ಹೆಚ್ಚಾಗಿ ರಾಜಕೀಯ ವಿಶ್ಲೇಷಕರು ನಂಬೋದೇ ಸಟ್ಟ ಬಜಾರ್ಗಳು ಅತ್ಯಂತ ನಿಖರವಾದ ಅಂಕಿ ಸಂಖ್ಯೆಗಳನ್ನು ಕೊಡ್ತವೆ ಅಂತಕ್ಕಂಥ ಕಾರಣಕ್ಕೆ. ಬಹುತೇಕ ಸಟ್ಟ ಬಜಾರ್ಗಳು ಕೊಡ್ತಕ್ಕಂಥ ಅಂಕಿ ಸಂಖ್ಯೆಗಳು ಈ ಕಳೆದ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅದು ಪಕ್ಕಾ ಮಾಹಿತಿನೇ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಪಲೋಡಿ ಸಟ್ಟ ಬಜಾರ್ ಕೊಟ್ಟಿದ್ದಂಥ ಅಂಕೆ ಸಂಖ್ಯೆ ಕರ್ನಾಟಕದಲ್ಲಿ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಈ ಬಹುತೇಕ ಸಟ್ಟ ಬಜಾರನ್ನು ರಾಜಕೀಯ ವಿಶ್ಲೇಷಕರು ಹಾಗೂ ರಾಜಕೀಯ ಪಕ್ಷದ ನಾಯಕರು ನಂಬ್ತಾರೆ. ಸ್ನೇಹಿತರೆ, ಈ ರೀತಿ ದೇಶದ 3ನೇ ಬಾರಿಗೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಆ ಮೂಲಕ ನರೇಂದ್ರ ಮೋದಿ ಮತ್ತೊಮ್ಮೆ ಅತ್ಯಂತ ಸುಲಭವಾಗಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಒಂದು ಸಮಾಧಾನಕರ ಮಾತನ್ನು NDA ಮೈತ್ರಿಕೂಟಕ್ಕೆ ಈ ಪಲೋಡಿ ಸಟ್ಟ ಬಜಾರ್ ಕೊಡೋದ್ರ ಮೂಲಕ ಏನು BJPಯ ಒಂದು ಹುಮ್ಮಸ್ಸನ್ನು ಇಮ್ಮಡಿ ಮಾಡಿದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಬಾರಿ ದೇಶದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು? ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮುಂದುವರಿತಾರ ಅಥವಾ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದ್ರ ಮೂಲಕ ರಾಹುಲ್ ಗಾಂಧಿ ಏನಾದರೂ ದೇಶದ ಪ್ರಧಾನಿ ಆಗ್ತಾರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.